ಅದಕ್ಕೆಲ್ಲ ಟೈಮ್ ಇಲ್ಲ ಕಣ್ಲಾ. ನಾನು ಹೇಳ್ದಂಗೆ ನೀನು ಮಾಡಬೇಕು ಅಷ್ಟೇ. 30,000 ಜನ ಹೆಂಗನ ಮಾಡಿ ಸಮಾವೇಶಕ್ಕೆ ಸೇರಿಸ್ಬಿಡು, ನಾನು ಬಂದು ಸೇರ್ಕೊತೀನಿ, ತಲೆ ಕೆಡಿಸ್ಕೊಬೇಡ. ನಾನು ಮಾತಾಡೋದು ಕೇಳಿಸ್ಕೊ. ನೋಡು, ರಾಜಕಾರಣ ಅಂದರೆ ಬರೀ ದುಡ್ಡು ಹಂಚೋದು, ಎಣ್ಣೆ ಹಂಚೋದು ಅಷ್ಟೇ ಅಲ್ಲ. ಒಂದು 4 ಜನರಿಗೆ ಅದರಿಂದ ಒಳ್ಳೇದಾಗೋ ಥರ ಏನಾರ ಕೆಲಸಗಳು ಮಾಡಬೇಕು. ಮನೆಯಾಗಿರೋ ಹೆಣ್ಮಕ್ಳಿಗೆ ನಮ್ಮಿಂದ ಏನಾರ ಒಂದು ಸಹಾಯ ಅಂತ ಮಾಡಬೇಕು. ಈ ಮೊಬೈಲ್ ಗೇಮ್ಗಳು ಬಂದವಲ್ಲ, ಜೂಜು ಪಾಜು ಅದನ್ನೆಲ್ಲ ಆಡ್ಕೊಂಡು ದುಡ್ಡಾಳು ಮಾಡ್ತಾರಲ್ಲ, ಅವಕ್ಕೆಲ್ಲ ಒಡೆದು ಬುದ್ಧಿ ಕಲಿಸ್ಬೇಕು. ಆಮೇಲೆ ಈ ಹೆಣ್ಣೈಕ್ಳಿಗೆ ಅಂತ ಸಂಘಗಳು ಇರ್ತಾವಲ್ಲ, ಅವನ್ನೆಲ್ಲ ಹೊಸಿ ಪತ್ತೆ ಹಚ್ಚಿ ತಿಳ್ಕೊಂಬಿಡು. ಅವ್ರಿಗೆಲ್ಲ ಫ್ರೀಯಾಗಿ ಅಪ್ಪ ಇವನ ಕೈಯಾರೆ ಹೊಲಿಗೆ ಹಾಕೋ ಮಿಷಿನ್ ಕೊಡಿಸ್ಬಿಡುವ. ಈ ಹೆಣ್ಣೈಕ್ಳ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟು ಮಜಾ ಮಾಡ್ತಾವಲ್ಲ ಬಡ್ಡೆ ತವು, ಅವಕ್ಕೆಲ್ಲ ಸೇರಿಸ್ಬಿಟ್ಟು ಒಂದು 4 ಬಿಡ್ಬೇಕು, ಹೇಳ್ತೀನಿ. ಏನಮ್ಮಿಯವರೇ ಕಣ್ಣು ಮಿಟುಕಿಸ್ದಂಗೆ ಹಂಗೆ ನೋಡ್ತಾ ಇದ್ದೀರಾ? ನನ್ನ ದೃಷ್ಟಿ ಆಗುತ್ತಿಲ್ವಾ? ಏನಿಲ್ಲ, ನಿಮ್ಗೆ ಇಷ್ಟು ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದ್ದೆ. ಇನ್ನೆಲ್ಲಿಂದ ಬರ್ತದೆ? ನಮ್ಮ ಅಪ್ಪನಿಂದ, ನಮ್ಮ ಅವ್ವನಿಂದ. ಸರಿ ಸರಿ, ನನಗೆ ಗೊತ್ತಾಯ್ತು. ಬಿಡನೆ ಒಂದು ಮುದ್ದು ಕೊಟ್ರೆ ನಾನು ಹಂಗೆ ಹೋಗ್ಬಿಡ್ತೀನಿ. ಇವತ್ತಾಗಲ್ಲ. ಹಣೆಯಾಗಿ ಬರ್ದಿರೋದು ಇಷ್ಟು ಅನ್ಸುತ್ತೆ. ಸರಿ, ನಂಗೆ ಗೊತ್ತಾಯ್ತು, ಹೊರಡ್ತೀನಿ. ಅಮ್ಮ, ಏನಾಯ್ತಮ್ಮಿವ್ರೆ? ಹೊಟ್ಟೆ ನೋವು. ಬನ್ನಿ ಬನ್ನಿ, ಕುಂತ್ಕೊಳ್ಳಿ. ಅಮ್ಮಿವ್ರೆ, ಇದಕ್ಕಿದ್ದಂಗೆ ಹೊಟ್ಟೆ ನೋವು ಬಂತು ಅಂದರೆ ಇದು ಸಿಹಿ ಸುದ್ದಿ ಏನಾರ ಇರ್ಬೋದಾ? ಅದೆಲ್ಲ ಏನೂ ಇಲ್ಲ. ನಿಮ್ಗೆ ಎಲೆಕ್ಷನ್ ಕೆಲಸ ಇದೆ ತಾನೆ, ನೀವು ಹೋಗಿ. ನಿಮ್ಮನ್ನ ಇಂಥ ಪರಿಸ್ಥಿತಿಲಿ ಬಿಟ್ಟು ನಾನು ಹೆಂಗೆ ಹೋಗೋಕ್ಕಾಯ್ತದೆ? ಏನಿಲ್ಲ ಜೋಗಿ ಅವರೇ, ಇದು ಮಾಮೂಲಿ ಹೊಟ್ಟೆ ನೋವು ಅಷ್ಟೇ. ಅಯ್ಯೋ ಅಮ್ಮೀರೆ, ಅಮ್ಮೀರೆ ನಿಂತ್ಕೊಳ್ಳಿ. ಅಮ್ಮೀರೆ, ಅಲ್ಲ ಏನಾಯ್ತು ಅಂತ ಹೊಸಿ ಹೇಳಿ. ನನ್ನ ಏನೂ ಕೇಳಬೇಡಿ, ನಾ ಏನೂ ಹೇಳಲ್ಲ. ಅಯ್ಯೋ, ಇದು ಯಾಕೆ ಇವತ್ತು ಹಿಂಗೆ ಆಡ್ತಾ ಇದ್ದೀರಲ್ಲ? ಯೋನಾಗದೆ ನಿಮ್ಮಿಬ್ರಿಗೆ? ಏನು ನಿಮ್ಮ ಕೋಳಿ ಜಗಳ? ಶಂಕರ, ಯೋನಾಯ್ತು, ನೀನನ್ನ ಏಳು. ನಾನು ಎಲ್ಲೂ ಹೋಗ್ಬಾರ್ದಂತೆ, ಮನೆಯಾಗೆ ಇರ್ಬೇಕಂತೆ. ಅಪ್ಪಯ್ಯನ ಎಲೆಕ್ಷನ್ ಇಸಿವಾಗಿ ಓಡಾಡ್ತಾ ಇದ್ರು, ಇಷ್ಟು ಹಠ ಮಾಡ್ತಾವ್ರಲ್ಲ, ಇದು ಸರಿಯಾ? ನೀವೇ ಹೇಳಿ. ನನಗೆ ಹುಷಾರಿಲ್ಲದೆ ಇದ್ರು ಇವ್ರು ಎಲೆಕ್ಷನ್ಗೆ ಅಂತ ಓಡಾಡ್ಬೇಕಾಕ? ಇವ್ರಿಗೆ ಹೆಂಡತಿಗಿಂತ ಎಲೆಕ್ಷನ್ ಮುಖ್ಯನಾ ಅಂತ ನೀವೇ ಕೇಳಿ ಅಕ್ಕ. ಎಂಡ್ರು ಮುಖ್ಯನೇ, ಆದ್ರೆ ಎಲೆಕ್ಷನ್ ಟೈಮ್ ಅಲ್ವೇ? ಕೇಳಿ ಅದಕ್ಕೆ ಬಾ. ಅಯ್ಯಯ್ಯೋ ಶಂಕರ, ಗೌರವ, ಒಳ್ಳೆ ಇಬ್ರು ಮಕ್ಕಳು ಕಿತ್ತಾಡ್ದಂಗೆ ಆಡ್ತಾ ಇದ್ದೀರಲ್ಲ.